ಬಳ್ಳಾರಿಯಲ್ಲಿ ರಣ ಬಿಸಿಲಿಗೆ ಹೈರಾಣಾಗಿದ್ದಾರೆ ಗಣಿನಾಡಿನ ಜನ. ಎಸಿ ಕೂಲರ್ ಮಡಿಕೆಗಳ ಮೊರೆ ಹೋಗಿದ್ದಾರೆ. 42 ಡಿಗ್ರಿ ದಾಟಿದೆ ಬಿಸಿಲು. ಕಂಗಾಲಾಗಿದ್ದಾರೆ ಪ್ರವಾಸಿಗರು. ಜನ ಹೊರಗಡೆ ಬರೋದಕ್ಕಾಗದೆ ಬಳ್ಳಾರಿಯಲ್ಲಿ ಪರದಾಡ್ತಿದ್ದಾರೆ. ಬಳ್ಳಾರಿ ಗ್ರಾಹಕರಿಗೆ ಕೂಲರ್ ಫ್ಯಾನ್ ಸಿಗದೆ ಕಂಗಾಲಾಗಿದ್ದಾರೆ. ಬಿಸಿಲು ಯಾವಾಗ ಕಡಿಮೆ ಆಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಬಿಸಿಲು ಜಾಸ್ತಿಯಾಗಿದ್ದು ಎಸಿ ಕೂಲರ್ ಖರೀದಿಯಲ್ಲಿ ಜನ ಬ್ಯುಸಿಯಾಗಿದ್ದಾರೆ. ಆದರೆ ಈಗ ಬೇಕು ಅಂದ್ರೂ ಕೂಡ ಗ್ರಾಹಕರಿಗೆ ಸಿಗ್ತಾ ಇಲ್ಲ. 42 ಡಿಗ್ರಿ ದಾಟಿದೆ ಬಿಸಿಲು. ಹೊರಗಡೆ ಬರೋದಕ್ಕಾಗದೆ ಪರದಾಡ್ತಿದ್ದಾರೆ ಬಳ್ಳಾರಿ ಜನ. ಬಳ್ಳಾರಿ ಅಂದ್ರೆ ಬಿಸಿಲು ಅಂದ್ರೆ ಬಳ್ಳಾರಿ ಅನ್ನೋಂಥ ಮಾತು ಸಾರ್ವಕಾಲಿಕ. ಅದರಲ್ಲೂ ಕೂಡ ಈ ಬಾರಿಯ ಬಿಸಿಲಿಗೆ ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಂಥವ್ರು ಕೂಡ ಏನು ಸಾಕಷ್ಟು ಹೈರಾಣಾಗಿದೆ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಕೂಲರ್ ಮಾರ್ತಕ್ಕಂಥ ಅಂಗಡಿಯಲ್ಲಿದ್ದೇವೆ. ಸಾಕಷ್ಟು ಜನರು ಕೂಡ ಬಿಸಿಲಿನ ತಾಪಕ್ಕೆ ತಂಪಿನ ಮೊರೆ ಹೋಗ್ತಾ ಇದ್ದಾರೆ. ಏರ್ ಕೂಲರ್, ಏರ್ ಕಂಡೀಷನ್, ಎಸಿ, ಫ್ಯಾನ್ ಈ ರೀತಿಯಂಥ ವಸ್ತುಗಳನ್ನು ಹೆಚ್ಚಾಗಿ ಖರೀದಿ ಮಾಡ್ತಾ ಇದ್ದಾರೆ. ಕಳೆದ ಹಲವು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಕೂಲರ್ಗಳ ಮಾರಾಟದ ಸಂಖ್ಯೆಯಲ್ಲಿ ಹೆಚ್ಚು ಮಾರಾಟವಾಗಿದೆ ಅನ್ನೋಂಥ ಮಾತಲ್ಲಿರ್ತಕ್ಕಂಥ ಗ್ರಾಹಕರು ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಅಂಗಡಿಗೆ ಹೋಗೋದು, ಕೂಲರ್ನ ಖರೀದಿ ಮಾಡ್ತಕ್ಕಂಥದ್ದು. ಯಾಕಂದರೆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬೆಚ್ಚಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆ ಕೂಲರ್ಗಳಿಗೆ ನೀರು ಹಾಕುವ ಮೂಲಕ ಒಂದಷ್ಟು ಮನೆಯನ್ನು ತಂಪಾಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ವೆರೈಟಿಯ ಕೂಲರ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಿಸಿಲಿನಿಂದ ಒಂದಷ್ಟು ತಂಪಾಗಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಬಳ್ಳಾರಿಯ ನಾಗರಿಕರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ವ್ಯಾಪಾರದ ಭರಾಟೆ ಹೇಗಿದೆ ಅನ್ನೋದನ್ನು ಏನು ಮಾಲೀಕರಿಂದ ಕೇಳೋಣ. ಸರ್, ಪ್ರತಿನಿತ್ಯ ಎಷ್ಟು ಮಾರಾಟ ಆಗ್ತಿತ್ತು, ಈ ಬಾರಿ ಎಷ್ಟು ಮಾರಾಟ ಆಗ್ತಾ ಇದೆ? ಸ್ವಲ್ಪ ನಮ್ಮದು ಅಷ್ಟೇನು ಮಾರ ಇಲ್ಲಿಂಗೆ ಸರ್, ಮಾಮೂಲಿ ಇರ್ತೈತೆ. ಏನಂದರೆ ಮಾರಕ್ಕೆ ಜನಗಳೇ ಇದ್ದಾರ, ಮಾಲಿಲ್ಲ ಸರ್. ಮೊದಲು ಮಾಲ್ ಇರ್ತಿತ್ತು, ಜನ ಇರ್ತಿದ್ದಿಲ್ಲ. ಇವಾಗ ಮಾಲ್ ಇಲ್ಲ, ಜನ ಫುಲ್ ಬರ್ತದೆ ಸರ್. ಬಿಸಿಲು ನಮಗೆ ಆಯ್ತಲ್ಲ ಸರ್, ಬೆಳಗಿನ ಸಾಯಂಕಾಲ ಬಿಸಿಲು ಇರ್ತೀವಲ್ಲ, ಅಂದರೆ ಇಂಥ ಬಿಸಿಲು ಯಾವತ್ತು ನಾವು ಇದು ಆಡಿಲ್ಲ. 24ನಲ್ಲಿ ಇತ್ತು, ಮತ್ತು ಇದು ಇವಾಗ ಕೂಡ ಜಾಸ್ತಿ ಆಗ್ಬಿಡಿ ಸರ್ ಬಿಸಿಲು. ಟೂ ಮಚ್ ಆಗಿದೆ ಸರ್. ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸರ್. ಬಿಸಿಲು ಫುಲ್ ಜಾಸ್ತಿ ಐತೆ ಸರ್. ಬಳ್ಳಾರಿಗೆ 2024ನಾಗ ಇತ್ತು, ಈಗ 2026ನಾಗ ಭಾಳ ಬಿಸಿಲು ಐತೆ. ಸಣ್ಣ ಹುಡುಗರು ಐತಲ್ಲ, ಹಾಲಿಡೇಸ್ ನಡಕತ್ತೈತೆ. ಬಗೈರ್ ಕೂಲರ್ ಫ್ಯಾನ್ ಇಂದಂಗೆ ನಡಕತ್ತಲ್ಲ. ಫ್ಯಾನ್ ಇದ್ದರೆ ಫುಲ್ ಹೀಟ್, ಕೂಲರ್ ಕಂಪಲ್ಸರಿ ಬೇಕೇ ಬೇಕು ಬಳ್ಳಾರಿಗೆ. ಆಲ್ರೆಡಿ ಫಸ್ಟು ಬಳ್ಳಾರಿನಾಗೆ ಬಿಸಿಲು, ಈ 2026ನಾಗ ಭಾಳ ಬಿಸಿಲು ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ ಇಲ್ಲಿ. ಅದು ಕೂಲರ್ ಕಂಪಲ್ಸರಿ ಖರೀದಿ ಮಾಡ್ತಾಯಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಗ್ರಾಹಕರು ಮತ್ತು ವರ್ತಕರು ಇರ್ತಕ್ಕಂಥ ಒಂದು ಮಾತು. 2024ರಲ್ಲಿ ಈ ರೀತಿಯಂಥ ಅತಿ ಹೆಚ್ಚು ಅಂತ ಬಿಸಿಲು ನೋಡ್ತೀವಿ. ಇದೀಗ ಮತ್ತೊಮ್ಮೆ ಅದೇ ರೀತಿಯಂಥ ಬಿಸಿಲಿದೆ. ಫ್ಯಾನ್ಗಳು ಹೀಟ್ ಆಗ್ತಾ ಇದ್ದಾವೆ. ಹೀಗಾಗಿ ಎಲ್ಲರೂ ಕೂಡ ಕೂಲರ್ ಮತ್ತು ಎ ಸಿಗಳ ಮೊರೆ ಹೋಗ್ತಾ ಇದ್ದಾರೆ. ನಮಗೆ ಬೇಕಾದಷ್ಟು ಪ್ರೊಡಕ್ಷನ್ ಅಂದರೆ ಮಾಲ್ ಬರ್ತಾ ಇಲ್ಲ, ಜನರು ಕೇಳ್ತಾ ಇದ್ದಾರೆ. ಜನರಿಗೆ ತಕ್ಕಷ್ಟು ಮಾಲ್ ಕೊಡೋಕ್ಕೂ ಆಗ್ತಾ ಇಲ್ಲ ಅಂತ ಮಾತನ್ನು ಇಲ್ಲಿರ್ತಕ್ಕಂಥ ವರ್ತಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.